ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂದು ಗಣೇಶ ಚತುರ್ಥಿ. ಗಣೇಶ ಚತುರ್ಥಿಯ ಶುಭಾಶಯಗಳನ್ನ ಹೇಳ್ತಾ ನಾವು ಬರ್ಮಾಡ್ಕೊಳ್ಳೋಣ. ಅದ್ಭುತವಾದಂಥ ವ್ಯಕ್ತಿ ಅಲ್ಲ ಶಕ್ತಿ, ಗಾನ ಕಲಾಭೂಷಣ ವಿದ್ವಾನ್ ಆದಂಥ ಡಾಕ್ಟರ್ R.K. ಪದ್ಮನಾಭ್ ಅವರನ್ನ ಅತ್ಯಂತ ಶ್ರಾವವಾಗಿ ಹಾಡುವಂತ ಒಂದು ಸಂಗೀತದ ನಡೆದಾಡುವ ಕೋಶ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಇವರು ಸಂಗೀತ ಗ್ರಾಮ್ ಅಂತಂದ್ರೆ ರುದ್ರಪಟ್ಟಣದಲ್ಲಿ ಅತ್ಯಂತ ಪ್ರಖ್ಯಾತವಾದಂಥ ಒಂದು ಪರಂಪರೆಯನ್ನ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಅಷ್ಟಲ್ದೇನೆ ತಮ್ಮ ಹುಟ್ಟೂರಿನಲ್ಲಿ ಅತ್ಯಂತ ವಿಸ್ಮಯಕಾರಿಯಾದಂಥ ವಿರಳವಾದಂಥ ಅಪರೂಪದ ಒಂದು ಸಂಗೀತ ಮಂದಿರ ಕಟ್ಟಿಸಿದ್ದಾರೆ. ಅದಕ್ಕೆ ಸಪ್ತ ಸ್ವರ ಧಾಮ ಇಟ್ಟಿದ್ದಾರೆ. ಯಾಕಂದ್ರೆ ಒಂದೊಂದು ಕಂಬದಲ್ಲೂ ಒಂದೊಂದು ನಾದ ಬರುತ್ತೆ ಅಂತ. ಕರ್ನಾಟಕ ಗಾನ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ. ರುದ್ರಪಟ್ಟಣ ಸಂಗೀತೋತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ರಾಷ್ಟ್ರ ಮಟ್ಟದಲ್ಲಿ ಆಚರಿಸ್ತಾ ಇದ್ದಾರೆ. ಅದಕ್ಕೆ ನಾನು ಐ ವಿಟ್ನೆಸ್, ನಾನು ಸ್ವತಃ ನೋಡಿದ್ದೀನಿ. ನನಗೂ ಕೂಡ ನಾಚಾರಮ್ಮ ಪ್ರಶಸ್ತಿ ಕೊಟ್ಟುಬಿಟ್ಟು ಕೈಗೆ ಕಡಗ ಹಾಕಿ ಅದರಲ್ಲಿ ಏನಂತಂದ್ರೆ ವಯ ಸ್ಪರ್ಶಮಣಿ ಅಂತ ಬಿರುದು ಕೊಟ್ಟಂತವ್ರು. ಇದರ ಜೊತೆಗೆ ಅಮೇರಿಕಾದಲ್ಲಿ ವಾದಿರಾಜ ಆರಾಧನೆಯನ್ನ ಮಾಡಿದ್ದಾರೆ. ಕ್ರೀಡಾಪಟು, ಸಮಾಜ ಸುಧಾರಕರಾಗಿ ವಾದಿರಾಜ ಕಲಾವಿದ ಸಂಘವನ್ನು ಸ್ಥಾಪಿಸಿ 10 ಹಲವು ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಂತ ವಿವಿಧ ಚಟುವಟಿಕೆಗಳ ಪರಿಣಿತಿಯನ್ನು ತೋರಿಸಿದಂತ ಅದ್ಭುತವಾದಂಥ ಕಲಾವಿದರು ನಮ್ಮೊಂದಿಗಿದ್ದಾರೆ. ಅವ್ರು ಇದ್ದಾಗ ನಾವು ಇದ್ದೀವಿ, ಅವ್ರ ಸಂಗೀತ ಕೇಳ್ತೀವಿ ಅನ್ನೋದು ನಮ್ಮ ಭಾಗ್ಯ ಅಂತ ಹೇಳ್ತಾ ನಮಸ್ಕಾರ ಡಾಕ್ಟರ್ ಪದ್ಮನಾಭ್ ಅವರೇ. ನಮಸ್ಕಾರ. ನಮಸ್ಕಾರ ಡಾಕ್ಟರ್ ವಿಜಯಲಕ್ಷ್ಮಿ. ನಮಸ್ಕಾರ. ಇವತ್ತು ಗಣೇಶ ಚತುರ್ಥಿ. ಗಣೇಶ ಚತುರ್ಥಿ ಅಂದ್ರೆ ಸತ್ಯಯುಗದಲ್ಲಿ ಪ್ರಥಮ ಪೂಜಿತ ಅಂತ ಆದವನು. ಅಂದ್ರೆ ಎಲ್ಲಾ ದೇವತೆಗಳು ಪ್ರತಿಯೊಬ್ಬರು ಕೂಡ ಮೊದಲು ಪ್ರಥಮ ಪೂಜೆ ಅವನಿಗೆ ಸಲ್ಲಿಸ್ಬೇಕು ಅಂತ ಸ್ವತಃ ಶಿವನೇ ಹೇಳಿದ್ರು. ಅಲ್ಲಿಂದ ಕಲಿಯುಗದವರೆಗೂ ಅನಾದಿ ಕಾಲದಿಂದ ನಾವು ಗಣಪತಿ ಪೂಜೆ ಮಾಡ್ತಾ ಬಂದಿದ್ದೀವಿ. ಆದ್ರೆ ಎಲ್ಲೋ ಒಂದು ಕಡೆಗೆ ಈ ಗಣಪತಿ ಪೂಜೆ ಮನೆಯಲ್ಲಿ ಅತ್ಯಂತ ಭಕ್ತಿಯಿಂದ ಮಾಡ್ತಾ ಬಂದಿದ್ದು ಇತ್ತು. ಆದ್ರೆ ಸ್ವಾತಂತ್ರ್ಯದ ಪೂರ್ವದಲ್ಲಿ ಲೋಕಮಾನ್ ತಿಲಕ್ ಅವರು ಅದನ್ನ ಸಾರ್ವಜನಿಕ ಮಾಡಿ ಜನಾಂದೋಲನ ಅಂತ ಮಾಡಿದ್ರು. ಅಂದ್ರೆ ಜನರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಒಗ್ಗಟ್ಟಾಗಿ ಸೇರ್ಕೊಂಡು ಗಣಪತಿ ಪೂಜೆ ಮಾಡಿ ಆ ವಿಘ್ನ ವಿನಾಯಕ ನಮಗೆ ಸ್ವಾತಂತ್ರ್ಯ ಕೊಡ್ಲಿ ಅಂತ ಪ್ರಾರಂಭ ಮಾಡಿದ್ರು. ಹಾಗಾಗಿ ಇವತ್ತಿಗೂ ಕೂಡ ಈ ಪೂನಾ, ಮುಂಬೈ ಮತ್ತೆ ಇಡೀ ಮಹಾರಾಷ್ಟ್ರ, ಉತ್ತರ ಕರ್ನಾಟಕದಲ್ಲಿ ಸಾರ್ವಜನಿಕ ಗಣಪತಿಯನ್ನಿಡ್ತಾರೆ, ಪೂಜೆ ಮಾಡ್ತಾರೆ. ಒಂದು ಕಾಲಕ್ಕೆ ಜಯದೇವ್ ಜಯದೇವ್ ಮಂಗಳ ಮೂರ್ತಿ ಅಂತ ಹಾಡಿ ಭಜನೆ ಮಾಡ್ತಾ ಇದ್ರು. ಆದ್ರೆ ದುರಂತ ಅಂದ್ರೆ ಇವತ್ತು DJ ಮ್ಯೂಸಿಕ್ ಹಾಕೊಂಡ್ಬಿಟ್ಟು ಹುಚ್ಚರ ಹಾಗೆ ಕುಣಿತಾ ಇದ್ದಾರೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಗಣಪತಿ ಪೂಜೆ ಅಂತಂದ್ರೆ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ನಮ್ಗೆ ವಿಘ್ನ ಬರದೇ ಇರ್ಲಿ ಅಂತ ಕೇಳ್ಕೊಳ್ಳುವಂತ ಸಮಯ. ಆದ್ರೆ ಒಂದು ನವೋದಯ ಶಾಲೆಗೆ ಹೋಗಿದ್ದೆ. ಮಕ್ಕಳು ಬಹಳ ಚುರುಕಾಗಿ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ರು, ಭಜನೆನೂ ಚೆನ್ನಾಗಿ ಮಾಡಿದ್ರು. ನಾನು ಆ ಟೀಚರ್ಸ್ಗಳಿಗೆ, ಶಿಕ್ಷಕರಿಗೆ ಎಷ್ಟು ಒಳ್ಳೆ ಕೆಲಸ ಮಾಡಿದಿರಿ, ಮಕ್ಕಳಿಗೆ ಎಷ್ಟು ಚೆನ್ನಾಗಿ ತರಬೇತಿ ಕೊಟ್ಟಿದ್ದೀರಿ ಅಂತಂದೆ. ಅವ್ರು ಒಂದು ದುಃಖದಿಂದ ಮಾತು ಹೇಳಿದ್ರು, ಅಮ್ಮ ನಾವು ಮಾಡ್ತಾ ಇರೋದೆಲ್ಲ ಮಾಡ್ತೀವಿ, ಆದ್ರೆ ಗಣೇಶ ಚತುರ್ಥಿ ಬರ್ತಾ ಇದ್ದಂಗೆ ಮಕ್ಕಳಿಗೆ ದುಡ್ಡು ಕೊಟ್ಬಿಡ್ತಾರೆ ಇಲ್ಲಿ ರಾಜಕಾರಣಿಗಳು, ಮಂತ್ರಿಗಳು. ಆ ದುಡ್ಡು ಸಿಕ್ಕ ತಕ್ಷಣನೇ ಆ ಗಣೇಶ ಚತುರ್ಥಿ 10 ದಿನ ಮುಗಿಯೋ ಹೊತ್ತಿಗೆ ಎಲ್ಲ ಕುಡುಕರಾಗಿ ಕುಣಿಯುವಂತ ವ್ಯಕ್ತಿಗಳಾಗಿ ಬಂದ್ಬಿಡ್ತಾರೆ. ಇದು ದುರಂತ ಅಂತಂದ್ರು. ಇವತ್ತಿಗೆ DJ ಮ್ಯೂಸಿಕ್ ಹಾಕೊಂಡು ಕುಣಿದು ಕುಪ್ಪಳಿಸಿ ಸಾಯ್ತಾ ಇದ್ದಾರೆ ಯುವಕರು. ಆದರೆ ಅವ್ರಿಗೆ ನಿಜವಾದ ಗಣಪತಿ ಪೂಜೆ ಅಂದ್ರೆ ಏನು, ಆ ಗಣಪತಿ ಸ್ತೋತ್ರಗಳು ಏನು ಅಂತ ನೀವು ದಯವಿಟ್ಟು ಹೇಳ್ಕೊಡಿ. ಯಾಕಂದ್ರೆ ನೀವು ಆದರ್ಶಪ್ರಾಯರಾದಂಥವ್ರು. ನಿಮ್ಮ ಬಾಯಿಂದ ಬಂದ್ರೆ ಬಹುಶಃ ಯುವ ಜನರು ಅವ್ರು ಅಳವಡಿಸ್ಕೊಳ್ತಾರೆ ಅಂತ ದಯವಿಟ್ಟು ಹೇಳಿ. ನಮಸ್ಕಾರ. ನಾನು ವಿದ್ವಾನ್ ಡಾಕ್ಟರ್ R.K. ಪದ್ಮನಾಭ ಅಂತ. ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದ. ನನಗೆಲ್ಲವೂ ಸಂಗೀತವೇ, ಪೂಜೆಯೂ ಸಂಗೀತವೇ, ಮಾತು ಸಂಗೀತವೇ, ಉಸಿರು ಸಂಗೀತವೇ, ಎಲ್ಲವೂ ಸಂಗೀತಮಯ. ಅದನ್ನು ನಾನು ಅಷ್ಟು ನಂಬಿರುವನು. ವಾಗ್ದೇವಿಯನ್ನು ನಂಬಿರತಕ್ಕಂತಹ ಒಬ್ಬ ಕನ್ನಡದ ಕಲಾಕಾರ ವಿದ್ವಾನ್ ಡಾಕ್ಟರ್ R.K. ಪದ್ಮನಾಭ. ರುದ್ರಪಟ್ಟಣದವನು, ಹಳ್ಳಿಯವನು. ನಾನು ಹಳ್ಳಿಯಿಂದ ಬಂದವನು. ಅದಕ್ಕೆ ನಂಗೆ ಸಂಸ್ಕಾರ ಜಾಸ್ತಿ ಇದೆ. ಯಾರು ಹಳ್ಳಿಯಿಂದ ಬರ್ತಾರೆ ಅವ್ರಿಗೆ ಸಂಸ್ಕಾರ ಬಲ ಚೆನ್ನಾಗಿರುತ್ತೆ, ನಡವಳಿಕೆ ಚೆನ್ನಾಗಿರುತ್ತೆ, ಮಾತುಕತೆ ಚೆನ್ನಾಗಿರುತ್ತೆ, ಹೃದಯ ಶುದ್ಧವಾಗಿರುತ್ತೆ.
ಹಾಗಾಗಿ ನಾನು ಹಾಗೇ ಇದೀನಿ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಸಂಗೀತ ಅಂತ ಅಂದ ತಕ್ಷಣ ನಮಗೆ ಹ್ಮ್. ಇವತ್ತಿಗೂ ನಮ್ಮ ಸಂಪ್ರದಾಯ, ಸಂಗೀತ ಸಂಪ್ರದಾಯ ಆಗಿದೆ ಅಂದರೆ ಕಚೇರಿಗಳಲ್ಲಿ ನಾವು ಮೊದಲು ವಿನಾಯಕನ ಪ್ರಾರ್ಥನೆ ಮಾಡೇ ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡೋದು. ಹೌದು. ಸ್ವಲ್ಪ ಹೆಚ್ಚು ಕಡಿಮೆ ಆ ಕಡೆ ಈ ಕಡೆ ಇರೋ ಅದು ಬೇರೆ ವಿಚಾರ. ಆದರೆ ಸಾಮಾನ್ಯವಾಗಿ ಇದು ಸುಮಾರು ಎಷ್ಟು ವರ್ಷಗಳಿಂದ, ಒಂದು 200-250 ವರ್ಷಗಳಿಂದ ಹೀಗೆ ನಡ್ಕೊಂಡು ಬಂದಿದೆ. ಮುತ್ತುಸ್ವಾಮಿ ದೀಕ್ಷಿತರು ಅಂತ ಮಹಾನ್ ವಾಗ್ಗೇಯಕಾರರು ಹ್ಮ್. ಸುಮಾರು 30 ವಿನಾಯಕ ಪರ ಕೃತಿಗಳನ್ನು ಮಾಡಿದ್ದಾರೆ. ಓ, ಅದ್ಭುತ, ತಿರುವಾರೂರಿನಲ್ಲಿ ಅದ್ಭುತ. ಷೋಡಶ ಗಣಪತಿ ಅಂತ ಇದೆ, 16 ಗಣಪತಿಯ ಶಕ್ತಿ ದೇವತೆಗಳವರೆಲ್ಲ. ಹಾ ಹಾ ಹಾ. ಅಲ್ಲಿಯ 16 ದೇವತೆಗಳ ಮೇಲೂ ಸಹ ಮುತ್ತುಸ್ವಾಮಿ ದೀಕ್ಷಿತರು ಸಂಸ್ಕೃತದಲ್ಲಿ ಕೃತಿ ರಚನೆ ಮಾಡಿ ಓ. ವಿನಾಯಕನಿಗೆ ಅರ್ಪಣೆ ಮಾಡಿದ್ದಾರೆ. ಹ್ಮ್. ಅದ್ಭುತ. ಒಬ್ಬ ವಾಗ್ಗೇಯಕಾರ ಹ್ಮ್. ವಿನಾಯಕನ ಮೇಲೆ 30ಕ್ಕೂ ಹೆಚ್ಚು ಕೃತಿಗಳನ್ನು ಮಾಡಿರುವಂತಹದ್ದು ಹ್ಮ್. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮಹಾನ್ ವಾಗ್ಗೇಯಕಾರ ಮುತ್ತುಸ್ವಾಮಿ ದೀಕ್ಷಿತರು ಒಬ್ರೆ. ಒಬ್ರೆ. ಹ್ಮ್. ಅಂತಹ ಒಂದು ಅದ್ಭುತ ಅಂತ ವಿಚಾರ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹೌದು ಏನ್ ಹೌದು. ಹೇಳ್ತಾರೆ ಅಂತಂದ್ರೆ ಅವರು ನೋಡಿ, ವಿನಾಯಕನ ವಿಚಾರ ಅವ್ರು ಹೇಳ್ತಾರೆ ಮುತ್ತುಸ್ವಾಮಿ ಹಾ. ದೀಕ್ಷಿತರು. ಹ್ಮ್. ಈ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಗಂ ವಾದಿರಾಜ ಗುರು ಮುಂದೆ ಹಯಗ್ರೀವದಯ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚ- ಚತುರ್ಭುಜಂ ಚತುರ್ಭುಜಂ ಪ್ರಸನ್ನವದನಂ ವದನಂ ಧ್ಯಾಯೇತ್ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಭೀಪ್ಸಿತಾರ್ಥ ಸಿದ್ಧ್ಯರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನಚ್ಛಿದೇ ತಸ್ಮೈ ಶ್ರೀ ಗಣಾಧಿಪತಯೇ ನಮಃ. ಗಣಾಧಿಪತಯೇ ನಮಃ. ಗಣಾಧಿಪತಯೇ ನಮಃ. ಅದ್ಭುತ, ಮುತ್ತುಸ್ವಾಮಿ ದೀಕ್ಷಿತರು ಒಂದು ಅದ್ಭುತ. ಮಾತು ಹೇಳ್ತಾರೆ. ಹ್ಮ್. ಶ್ರೀ ಮೂಲ ಚಕ್ರವಿ ನಾಯಕ ಶ್ರೀ ಮೂಲ ಧರ ಚಕ್ರವಿನಾಯಕ ಅಮೂಲ್ಯ ಪ್ರದಾಯಕ ಶ್ರೀ ದಾಯಕ ಮೂಲಾಧಾರ ಚಕ್ರ ವಿನಾಯಕ
ಏನ್ ಹೇಳ್ತಾರೆ ಮುತ್ತುಸ್ವಾಮಿ ದೀಕ್ಷಿತರು, ನಮ್ಮ ದೇಹದೊಳಗೆ ನಿಮ್ಗೆ ಚಕ್ರಗಳಿರುವಂತಹದ್ದು, ಹೌದು ಅಷ್ಟ ಚಕ್ರಗಳಿದೆ ಅಂತ ಇದೆ, ನೀವೆಲ್ಲರಿಗೂ ಹೌದು ಗೊತ್ತಿರುವಂತಹದ್ದೇ. ಹೌದು ಬಹಳ ಪ್ರಧಾನವಾದ ಚಕ್ರ ಅಂದ್ರೆ ಮೂಲಾಧಾರ ಚಕ್ರ. ಹೌದು. ನಮ್ಮ ದೇಹದಲ್ಲೇ ಮೂಲಾಧಾರ ಚಕ್ರದಲ್ಲಿ ಹ್ಮ್. ಗಣಪತಿ ನಿವಾಸಿಸ್ತಾನೆ ಓ ಅನ್ನುವಂತಹ ವಿಚಾರವನ್ನ ಓ ಓ ಮುತ್ತುಸ್ವಾಮಿ ದೀಕ್ಷಿತರು ಹೇಳ್ತಾರೆ. ಓ ನೋಡಿ, ದೇಹಕ್ಕೂ ಹ್ಮ್. ವಿನಾಯಕನಿಗೂ ಎಂತಹ ಒಂದು ಅದ್ಭುತವಾದ ಸಂಬಂಧ, ನಂಟನ್ನ. ಹ್ಮ್. ಹ್ಮ್. ನಂಟಲ್ವಾ ಅದೊಂದು. ವಿನಾಯಕ ನಮ್ಮಲ್ಲೇ ಇರುವಾಗ ನಾವು ಹೇಗೆ ನಡ್ಕೊಳ್ಬೇಕು, ನಾವು ಹೌದು. ಹೇಗೆ ಬದುಕಬೇಕು, ಹ್ಮ್. ನಾವು ಹೇಗೆ ಅವನು ಜೋಪಾನ ಮಾಡಬೇಕು, ನಮ್ಮ ಹ್ಮ್. ದೇಹವನ್ನ ಅವನು ಹೇಗೆ ನೋಡ್ಕೊಳ್ಬೇಕು ಅಂದ್ರೆ ಹ್ಮ್. ಅರ್ಥಾತ್ ಏನ್ ಪುರಂದರರು ಏನ್ ಹೇಳ್ತಾರೆ, ಮನಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು, ತನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು, ಮಿಂದಲೆ ಫಲವೇನು, ಮೀನು ಮೊಸಳೆಯಂತೆ ಹ್ಮ್. ನಿಂದಲ್ಲಿ ಫಲವೇನು, ಶ್ರೀಶೈಲದ ಕಾಗೆಯಂತೆ ಹೊರಗೆ ಮಿಂದು ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ನಗುತ್ತಿದ್ದ ನಮ್ಮ ಪುರಂದರ ವಿಠಲ, ವಿಠಲ ನೋಡಿ ಎಂಥ ಮಾತುಗಳು. ಅದ್ಭುತ ಅದ್ಭುತ. ಅಂದ್ರೆ ಅದ್ಭುತ. ವಿನಾಯಕ ಅಲ್ಲಿರುವಾಗ ಮನಸ್ಸನ್ನು ಶುದ್ಧಿಯಾಗಿ ಇಟ್ಕೋ. ಹೌದು. ಮನಸ್ಸು ಶುದ್ಧಿಯಾಗಿರ್ಬೇಕಾದ್ರೆ ನಮ್ ನಡವಳಿಕೆ ಆಗಿರ್ಬೇಕು, ನಾವು ಹೇಗ್ ನಡ್ಕೊಳ್ಬೇಕು ಸಮಾಜದಲ್ಲಿ. ಹ್ಮ್. ಎಲ್ಲ ಈಗಿನ ನಿಮ್ಗೆ ಗೊತ್ತಿರೋ ಹಾಗೆ ಎಂತೆಂತ ಕೃತ್ರಿಮಗಳಾಗ್ತಾ ಇದೆ, ಎಂತೆಂತ ಆ ಕೇಳಕ್ ಆಗದೆ ಇರುವಂತಹದ್ದು, ನೋಡಕ್ ಆಗದೆ ಇರುವಂತಹದ್ದು ಯುವಕರಲ್ಲಿ ಆಗ್ತಾ ಇರುವಂತಹ ಈ ಆ ಮನಸ್ಸಿಗೆ ನೋವು ತರುವಂತಹ ಚಟುವಟಿಕೆಗಳು, ಇವೆಲ್ಲ ಎಲ್ಲದಕ್ಕೂ ವಿನಾಯಕನೇ ನಮ್ಗೆ ಅವನೇ ಕಾಪಾಡಬೇಕು. ಅದಕ್ಕೆ ಹೌದು ಹೌದು ವಿನಾಯಕ ಹೌದು. ಚತುರ್ಥಿ ದಿವಸನಾದ್ರೂ ಅವನ ಹ್ಮ್. ಪೂಜೆ ಮಾಡಿದ್ರೆ ಅವನ ಸದ್ಗುಣಗಳನ್ನು ದಯಪಾಲಿಸ್ತಾನು ಅನ್ನುವಂಥದ್ದು ನಂಬಿಕೆ ಹೌದು ನಮ್ಗೆಲ್ರಿಗೂ ಇದೆ. ಹೌದು. ಡಾಕ್ಟರ್ ವಿಜಯಲಕ್ಷ್ಮಿ ನನಗೆ ಯಾಕೆ ತುಂಬಾ ಹತ್ತಿರವಾಗ್ತಾರೆ ಅಂದ್ರೆ, ನಮ್ಮ ಸಂಸ್ಕೃತಿ, ಸಂಗೀತ, ಸಾಹಿತ್ಯ, ಮತ್ತೆ ಸಮಾಜ, ಜನ, ಬಡಜನ, ಒಳ್ಳೆ ಜನ, ಹೀಗೆ ಶಿಷ್ಟರ ಸಹವಾಸ, ದುಷ್ಟರನ್ನು ಶಿಷ್ಟರನ್ನಾಗಿ ಪರಿವರ್ತನೆ ಮಾಡುವಂತ ಶಕ್ತಿ ವಿಜಯಲಕ್ಷ್ಮಿಗಿದೆ. ಅದು ಅದು ಗಣಪತಿ ಕೃಪೆ ಅಂತಾನೆ ಹೇಳ್ಬೋದು. ಆ ಗಣಪತಿಯ ಕೃಪೆ ಅವ್ರ ಮೇಲೆ ಹೌದು. ಇರೋದ್ರಿಂದಲೇ ಈ ತರ ಒಂದು ಸಮಾಜಮುಖಿ ಕಾರ್ಯಕ್ರಮ ಮಾಡಕ್ ಸಾಧ್ಯ. ಇದೇ ಅವರು ಕನ್ಸಲ್ಟೇಷನ್ಗೆ ಹೋಗ್ಬೋದು. ಒಂದ್ಸರಿ ಅವ್ರು ಕನ್ಸಲ್ಟೇಷನ್ ಕೊಟ್ರೆ 2,000 ರೂಪಾಯಿ ಕೊಡ್ತಾರೆ ದಿನಕ್ಕೆ. ನಾವು ಒಂದು 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 ಅಲ್ಲ ಸಿಟ್ಟಿಂಗ್. ಅದಿರ್ಲಿ. ಈಗ ಹೀಗೆ ಗಣೇಶನಿಗೆ ಹಲವು ನಾಮಗಳಿದೆ ಅಲ್ಲ. ಈಗ ಅದಾದ ಹೇಳ್ತಾ ಹ್ಮ್. ಇದ್ದೀನಿ, ನಾನು ಬರ್ತೀನಿ, ಹೇಳ್ತೀನಿ. ಹಾ. ಹೀಗೆ ಗಣೇಶನ ಕೃಪೆ ಇದ್ದಾಗ ಸಮಾಜದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಹೌದು ಹೌದು. ನಿದರ್ಶನವಾಗಿ ವಿಜಯಲಕ್ಷ್ಮಿ ವಿಚಾರ ಮಾತಾಡ್ತಾ ಇದ್ದೀನಿ. ಓಕೆ. ಈಗ ನೋಡಿ, ಸಾಹಿತ್ಯಿಕವಾಗಿ ಹೋದ್ರೆ ನೀವು ವಾದಿರಾಜ ಸ್ವಾಮಿಗಳು ಒಂದು ಕೃತಿ ಮಾಡಿದ್ದಾರೆ ವಿನಾಯಕನ ಮೇಲೆ. ಹಾ ಹಾ. ಹರಿದಾಸರುಗಳು ಹ್ಮ್. ವಿನಾಯಕನ ಮಾಡೋದು ಕಡಿಮೆ. ಓ. ಹಾ. ಆದರೆ ಆದರೆ ಮಾಡಿರುವುದು ಅದ್ಭುತವಾದಂತಹ ಕೃತಿಗಳು ಒಂದೊಂದು. ನೋಡಿ, ಪುರಂದರದು ಗಜವದನ ಬೇಡುವೆ ಬೇಡುವೆ. ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೊರವನೆ ಗಜವದನ ಬೇಡುವೆ.
ಎಷ್ಟು ಅದ್ಭುತ, ಸರಳವಾಗಿ ಸುಂದರವಾಗಿದೆ ನೋಡಿ. ಅದ್ಭುತ, ಅದ್ಭುತ. ಪಾಷಾಂಕುಶ ಧರ ಅಂತಾರೆ ಹೌದು. ರಾಜರಾಜ ಸ್ವಾಮಿಗಳು. ಅವರೊಂದು ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ ಅದು. ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, ಗಜಮುಖ ವಂದಿಪೆ ಗಜಗೌರಿಯ ಪುತ್ರ ಅಜನ ಪೀತನ ಮೊಮ್ಮಗನ ಮೋರದ ಬಲ, ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, ನೀಲಕಂಠನ ಸುತ ಬಾಲಗಣೇಶನೇ, ನೀಲಕಂಠನ ಸುತ ಬಾಲಗಣೇಶನೇ, ಬಾರಿ ಬಾರಿಗೆ ನಿನ್ನ ಭಜನೆ ಮಾಡುವೆನು, ಬಾರಿಯ ನಾಭ ವಾರಿಜನಾಭ ಶ್ರೀ ಹಯವದನನ ಪಾದ ಸೇರುವ ಮಾರ್ಗದ ದಾರಿಯ ತೋರಿಸೋ, ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ. ಓ ಇದು ಅದ್ಭುತವಾಗಿದೆ, ಅದ್ಭುತ, ಅದ್ಭುತ. ಅಜನ ನೋಡಿ, ಸಾಹಿತ್ಯದ ಎಷ್ಟು ಚೆನ್ನಾಗಿದೆ. ಅಜನ ಪಿತನ ಮೊಮ್ಮಗನ ಮೋಹದ ಬಾಲ ಗಜಮುಖ ಎಷ್ಟು ಅಂದ್ರೆ ಚೆನ್ನಾಗಿದೆ ನೋಡಿ. ವಿನಾಯಕನನ್ನ ಅವರು ಮೂರ್ತಿ ಮಗುವಾಗಿ ಅವರು ನೋಡ್ತಾ ಇದ್ದಾರೆ ಇಲ್ಲಿಗೆ. ಹೌದು, ಕರ್ತೃ ಹೌದು. ವಾದಿರಾಜ ಸ್ವಾಮಿಗಳು ಅವರ ಅಂಕಿತ ಹಯವದನ ಅಂತ ಹ್ಮ್, ವಿನಾಯಕನ ಹೇಗ್ ನೋಡ್ತಾ ಇದ್ದಾರೆ ಅಂದ್ರೆ ಮಗು ಹ್ಮ್, ತರ ಬಾಲ ಗಣೇಶನೇ ಅಂತಾರೆ. ಹ್ಮ್. ಅಂದ್ರೆ ಅವನು ಹೇಗಿದ್ರು ಅವನಷ್ಟು ಪ್ರಭಾವಿ ದೇವತೆ, ಹೌದು, ಹೌದು, ಯೂನಿವರ್ಸಲ್ ದೇವತೆ ಅವರು. ಹೌದು, 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 ಹೌದು. ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಅಲ್ಲ, ರಿಲಿಜನ್ ಬಿಟ್ಟು ನೀವು ಯೂನಿವರ್ಸಲ್ ಅಂದಿದ್ದಕ್ಕೆ ನೆನಪಾಯ್ತು. ನಾನು ಮಿನಸೋಟಾಕ್ ಹೋದಾಗ ಅಲ್ಲಿ ಎಡ್ವರ್ಡ್ ಕೆಪ್ಲಾನ್ ಅಂತ, ಓ ಐ ಹಾ ನೀಡ್ 1000 ಗಣಪತೀಸ್ ಟು ಟೇಕ್ ಅವೇ ಆಲ್ ಅವರ್ ಪ್ರಾಬ್ಲಮ್ಸ್ ಅಂತಂದ್ರು. ಸೊ ತುಂಬಾ 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 ಧನ್ಯವಾದಗಳು. ನಮ್ಮ ಸಮಯ ಮುಗಿತಾ ಬಂತು. ನಿಮ್ಮ ಹಾಡು ಇನ್ನೂ ಆಯ್ತು, ಕೇಳಬೇಕು ಅಂತ ಅನಿಸ್ತಾ ಇದೆ. ಇಲ್ಲ ತುಂಬಾ ಪರವಾಗಿಲ್ಲ ತುಂಬಾ ಪರವಾಗಿಲ್ಲ. ಧನ್ಯವಾದಗಳು. ಥ್ಯಾಂಕ್ ಯು, ನಮಸ್ಕಾರ. ನಮಸ್ಕಾರ. ನಮಸ್ಕಾರ.